ಬೆಲ್ಲ ಒಂದು ಇದಿತ್ತು, ಇಂಥದ್ದೊಂಥರ ಸಕ್ಕರೆ ಹೆಚ್ಚಿತ್ತು, ಅದನ್ನೇ ಹಾಕಿ ಕರ್ಗಕ್ಕಿಟ್ಟಿದ್ದೀನಿ. ಬೆಲ್ಲ ಕರಗಿ ಅದಕ್ಕೊಂದು ಇದು ತೊಗೊಬೇಕು, ತಿರುಗಿಸೋಕ್ಕೆ ತೊಗೊಂಡಿದ್ದೀನಿ. ಬೆಲ್ಲ ಎಲ್ಲ ಕರಗ್ತಾ ಇದೆ, ಕರಗಬೇಕದು. ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನಮ್ಮನೆ ಇದು ಬೋರ್ ವಾಟರ್ ಬರುತ್ತೆ, ಆ ನೀರನ್ನೇ ಹಾಕೋತಾ ಇದ್ದೀನಿ. ಅದಕ್ಕೆ ಸೀದಂಗೆ ಹಾಕ್ಬೇಕು, ಅದಕ್ಕೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಕರಗಬೇಕಂದ್ರೆ ನೀರು ಬೇಕೇ ಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಕರಗಕ್ಕಿಡಬೇಕು, ನೀರಲ್ಲಿ ಮಿಕ್ಸ್ ಆಗಿ ಪಾಕ ಬಿಡಬೇಕಲ್ಲ. ಮನೇಲಿ ಮಕ್ಕಳು ಸ್ವೀಟು ಅಂತಾರೆ. ಸಕ್ಕರೆಗಿಂತ ಬೆಲ್ಲನೇ ಎಷ್ಟೋ ಬೆಟರ್. ಅವಾಗೆಲ್ಲ ಬೆಲ್ಲನೇ ಯೂಸ್ ಮಾಡ್ತಾಯಿದ್ವಿ. ಕರಗುತ್ತೆ, ನೀರು ಹಾಕೊಂಡ್ರೆ ಬೇಗ ಕರಗ್ಬಿಡುತ್ತೆ ಬೆಲ್ಲ. ತುಪ್ಪ ಎಲ್ಲ ನಮ್ಮ ಮನೇಲಿಲ್ಲ, ನಮ್ಮನೆ ತುಪ್ಪ ಎಲ್ಲ ಇಲ್ಲ. ಅದಕ್ಕೆ ಒಂಚೂರು ಎಣ್ಣೆನೇ ಹಾಕೋತಿದ್ದೀನಿ, ತಟ್ಟೆಗೆ ಅಂಟ್ಕೊಂಡ್ಬಿಡುತ್ತೆ ಅಂತ. ಸೌರಿಬಿಟ್ಟು ಇಟ್ಕೊಂಡ್ಬಿಟ್ರೆ ಅದು ಸ್ವಲ್ಪ ಕೊಬ್ಬರಿನೂ ಅದು ಸ್ವಲ್ಪ ಮಿಕ್ಸ್ ಆಗೋ ಗಂಟೆ ಏಲಕ್ಕಿ ಕಾಯಿ ಹಾಕಿ ರುಬ್ಕೊಂಡಿದ್ದೀನಲ್ಲ, ಘಮ ಘಮ ಅನ್ನುತ್ತೆ. ಅದು ಅಂಟ್ಕೊಂಡ್ಬಿಡುತ್ತೇನೋ ಅನ್ನೋ ಬೈಕ್ ಹಿಂಗೆ ಮಾಡ್ತಾಯಿದ್ದೀನಿ. ಅದಿನ್ನೂ ಕರಗಬೇಕು, ಕರಗ್ತಾ ಇದೆ ಬೆಲ್ಲ. ನಿಧಾನಕ್ಕೆ ಮಾಡ್ಕೊತಾ ಇರಿ. ನೀರು ಹಾಕಲಿಲ್ಲ ಅಂದರೆ ತಲೆ ಹಿಡಿದ್ಬಿಡ್ತಿತ್ತು. ಹೊಸ್ದಾಗಿ ಏನಾದ್ರು ಪ್ರಯೋಗ ಮಾಡ್ಬೇಕಾದ್ರೆ ಈ ಥರ ಆಗೋದು ಸಹಜನೇ. ನೋಡೋಣ ಹೇಗೆ ಬರುತ್ತೆ ಅಂತ. ಈ ಥರ ಮಳ್ತಾ ಇದೆ. ಸಕ್ಕರೆ ಪಾಕ, ಬೇರೆ ಏನಿಲ್ಲ, ನೀರೊಳಗಡೆ ಹಾಕಿ ಮಿಕ್ಸ್ ಮಾಡಿರೋದು. ಈಗ ಕೊಬ್ಬರಿಕಾಯಿ ಹಾಕೋತಾ ಇದ್ದೀನಿ, ತುರ್ದಿಟ್ಕೊಂಡಿರೋದು, ಮತ್ತು ರೋಸ್ಟ್ ಮಾಡಿದ್ದೀನಿ. ಒಂದು ನಿಮಿಷ ಎಡಗೈಲಿ ಫೋನ್ ಇಟ್ಕೊಂಡಿದ್ದೀನಿ, ಹಾಕಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಬರೀ ಕೊಬ್ಬರಿಕಾಯಿ, ಬೆಲ್ಲ, ಏಲಕ್ಕಾಯಿ ಇಷ್ಟೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿ ಆಗೋ ತನಕ, ಅಂದರೆ ಇದರ ನೀರು ಸುಂಡೋ ತನಕ ಅಷ್ಟೇ. ಸ್ವಲ್ಪ ರೋಸ್ಟ್ ಆದರೆ ಇದು ಆಗ್ತಾ ಇರುತ್ತೆ. ಇವತ್ತೇನಾದ್ರು ಚೆನ್ನಾಗಿ ಬಂದರೆ ನಾನು ಹಿಂಗೆ ಮಾಡ್ತೀನಿ. ತಳ ಹಿಡಿಬಾರ್ದು, ಆ ಥರ ರೋಸ್ಟ್ ಮಾಡ್ಕೊಳ್ಳಿ.
ಹಾಕ್ತಾ ಇದೆ ಇದೆ. ಎಣ್ಣೆ ಎಲ್ಲ ಬಿಟ್ಕೊತಾ ಇದೆ.